ಇವತ್ತು ಸಾಕಷ್ಟು ವಿಚಾರಗಳನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಅರಣ್ಯ ಪ್ರದೇಶದ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥ ಒಂದು ಜನಾಂಗದವರು, ಇವ್ರನ್ನ ಆದಿವಾಸಿ ಜನಾಂಗದವರು ಅಂತಕ್ಕಂಥ ಒಂದು ಇದರಲ್ಲಿ ಕರೀತಾರೆ. ಆದ್ರೆ ಅವರ ಒಂದು ಬದುಕು ಹೇಗಿರುತ್ತೆ, ಅವರ ಒಂದು ಬದುಕಿನ ವಿಚಾರದಲ್ಲಿ ಬಂದ್ರೆ ಹೇಗೆಲ್ಲ ಜೀವಿಸ್ತಾರೆ, ಇವತ್ತಿರ್ತಕ್ಕಂಥ ಕಷ್ಟಗಳೇನು, ಹೇಗೆಲ್ಲ ಇವತ್ತು ನಾಗರಿಕರಾಗಿ ಇವತ್ತು ಅವ್ರು ಬದುಕಬೇಕಾಗಿದೆ ಅನ್ನೋ ನಿಟ್ಟಿನಲ್ಲೇ ಬಂದ್ರೆ, ಇವತ್ತು ಈ ಒಂದು ಮೈಸೂರು ಜಿಲ್ಲೆಯ HD ಕೋಟೆ ತಾಲೂಕಿನ ವ್ಯಾಪ್ತಿಯ ಒಂದು ಅರಣ್ಯ ಅಂಚಿನಲ್ಲಿ ವ್ಯಾಪ್ತಿಯಲ್ಲಿ ವಾಸಾಗ್ತಕ್ಕಂತ ಒಂದು ಜನಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ. ಬನ್ನಿ ಮಾತಾಡ್ಸೋಣ. ನಮ್ಮ ಜೊತೆಗಿದ್ದಾರೆ ಆ ಒಂದು ಜನಾಂಗದ ಒಂದು ಮುಖಂಡರು. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಅವ್ರ ಪರಿಚಯ ನಾನ್ ಮಾಡ್ಕೊಡೋದಲ್ಲ, ಅವ್ರ ಪರಿಚಯ ಅವ್ರ ಕಡೆ ಮೇಲೆ ತಿಳಿಸ್ಕೊಡ್ತೀನಿ. ಸರ್, ಮೊದಲನೇದಾಗಿ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ನಮಸ್ತೆ ಸರ್ವರಿಗೂ. ನನ್ನ ಹೆಸರು ಶಿವರಾಜು, ಅಂಕನಾಥಪುರ ಆಡಿ. ನಾವು ಎರವ ಜನಾಂಗದವರು. ನಾನು ಹೆಗ್ಗಡದನಕೋಟೆ ತಾಲೂಕು, ಅಂಕನಾಥಪುರ ಗ್ರಾಮ, ಹಿರೇಹಳ್ಳಿ ಅಂಚೆ, ಮೈಸೂರು ಜಿಲ್ಲೆ, ಮೈಸೂರು. ಇದು ನನ್ನ ಸಣ್ಣ ಕಿರುಪರಿಚಯ. ಸರ್, ಈಗ ನೀವು ನಿಮ್ಮೊಂದು ಎರವ ಏನ್ ಜನಾಂಗ ಏನಿದೆಯಲ್ಲ ಇವತ್ತು, ಸರ್ ಬಹಳಷ್ಟು ದಿನಗಳಿಂದ ತಾವು ಅರಣ್ಯ ಒಂದು ಒಳಗಡೆ ತಾವು ವಾಸ ಮಾಡ್ತಾ ಇದ್ರಿ ಅನ್ನೋದು ಕೂಡ ಒಂದ್ ಕಡೆ ಆಗಿದ್ದಲ್ಲಿ, ನಮ್ಗೆ ಇವತ್ತು ನಾಗರಿಕರಾಗಿ ಜೀವಿಸ್ತಕ್ಕಂಥ ಒಂದು ಇದರಲ್ಲಿ ಸರ್ಕಾರದಿಂದ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಸರಿಯಾದ ನಿಟ್ಟಿನಲ್ಲಿ ಸಿಗ್ತಾ ಇದೆಯಾ ಅಂತ ಹೇಗಿದೆ ಬದುಕು? ಸರ್, ನಮ್ಮ ಎರವ ಜನಾಂಗ ಕೇವಲ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಇರೋದು ಮೈಸೂರು ಜಿಲ್ಲೆ ಹೆಗ್ಗಡದನಕೋಟೆ ತಾಲೂಕಲ್ಲಿ. ಕನಿಷ್ಠ ಅಂದ್ರೆ ಒಂದು 10 ಅಡಿ ಇದೆ ಅಷ್ಟೇ. 10 ಅಡಿಲಿ ಟೋಟಲ್ ಆಗಿ ಲೆಕ್ಕ ಹಾಕಿದ್ರು ಕೂಡ ಒಂದು 5,000 ಜನ 6,000 ಜನ ಇದೀವಿ. ನಮ್ಮಲ್ಲಿ ಅವಿದ್ಯಾವಂತರು ಜಾಸ್ತಿ, ವಿದ್ಯೆ ಕಡಿಮೆ. ಸರ್ಕಾರ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೊರತು ಅದೆಲ್ಲ ಬರೀ ನೆಪ ಮಾತ್ರಕ್ಕೆ ಹೆಸರು ಮಾತ್ರ ಅದಷ್ಟೇ. ಇಲ್ಲಿ ನಮ್ಮ ಎರವ ಜನಾಂಗದಲ್ಲಿ ಯಾವುದೇ ಸವಲತ್ತು ಪಡೆದಂತ ವ್ಯಕ್ತಿಗಳು ಜಾಸ್ತಿ ಇಲ್ಲ. ಅಂದ್ರೆ ಏನೋ ಒಬ್ರು ಇಬ್ರು ಅವ್ರಿಗೆ ಏನಾರು ಒಂದು ಸಣ್ಣ ಪುಟ್ಟ ಹೆಲ್ಪ್ ಆಗುತ್ತೆ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಸಣ್ಣ ಪುಟ್ಟ ಹೆಲ್ಪ್ಗಳಂದ್ರೆ ಯಾವ ರೀತಿ? ಸಣ್ಣ ಪುಟ್ಟ ಹೆಲ್ಪ್ಗಳು ಸಿಗ್ತಾ ಉಂಟು. ಏನ್ ಸಿಗ್ಬೇಕಾಗಿದೆ ಇವತ್ತು ಪ್ರತ್ಯೇಕವಾಗಿ? ಏನ್ ಬೇಡಿಕೆಗಳಿದೆ ತಮ್ದು? ಮೇನ್ ಆಗಿ ಎಜುಕೇಶನ್ ಬೇಕು. ಎಜುಕೇಶನ್ ಇಲ್ಲದೇನೆ ಏನು ಡೆವಲಪ್ ಆಗಲ್ಲ. ಇವರು ಕೋಳಿ ಕೊಡ್ತಾರೆ, ಕುರಿ ಕೊಡ್ತೀನಿ ಅಂತಾರೆ, ಹಸು ಕೊಡ್ತೀನಿ ಅಂತಾರೆ. ಯಾವುದು ನಮ್ಮವರು ಡೆವಲಪ್ ಮಾಡಕ್ ಆಗಲ್ಲ. ಕಾರಣ ಅವ್ರಿಗೆ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಅಂತ ಸ್ಕಿಲ್ನೆಸ್ ಇಲ್ಲ, ಅಭಿರುಚಿ ಇಲ್ಲ. ಮತ್ತೆ ಬೆಳಿಗ್ಗೆ ನಮ್ಮವರೆಲ್ಲ ಜೀವನ ಯಾವ ರೀತಿ ನಡೆಸ್ತಾರೆ ಅಂದ್ರೆ, ಬೆಳಿಗ್ಗೆ ಎದ್ದು 6:30ವರೆಗೆಲ್ಲ ಕುಡುಗ್ ಹೋಗ್ಬೇಕು, ಅಲ್ಲಿ ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ಬೇಕು, ಪುನಃ ಸಾಯಂಕಾಲ 6:30 7 ಗಂಟೆಗೆ ಇಲ್ಲಿಗೆ ಬರ್ಬೇಕು. ಇದು ನಮ್ಮ ಎರವ ಜನಾಂಗದ ಜೀವನ. ಮತ್ತೆ ನಮ್ಮಲ್ಲಿ ಈ ಬೆರಳೆಣಿಕೆ ಎಷ್ಟು ಜನ ಈ ಫಾರೆಸ್ಟ್ ವಾಚರ್ಗಳು, ಹೆವಿ ಡ್ಯೂಟಿ ಅಂತಂದ್ರೆ ವಾಚರ್ಸ್. ಅದಾದ್ಮೇಲೆ ಈ ಕೆಲವು ಸಣ್ಣ ಪುಟ್ಟ ಈ PUC BA ಓದ್ಕೊಂಡಿರೋಂಥ ಮಕ್ಕಳಿಗೆ ಆಶ್ರಮ ಶಾಲೆಗಳಿದೆಯಲ್ಲ, ಅದರಲ್ಲಿ ಹಂಗಾಮಿ ನೌಕರರು ಅಂತ ತಗೊಂಡವ್ರೆ. ಹಂಗಾಮಿ ನೌಕರರು ಅಂತಂದ್ರೆ ಜೀತಿಗೆ ಇಟ್ಕೊಂಡಿದೀವಿ ನಾವು ಇದನ್ನ ಅಂತ. ಇವ್ರನ್ನ ನಾವು ಜೀತಿಗೆ ಇಟ್ಕೊಂಡಿದೀವಿ ಅಂತ. ಯಾಕಂತಂದ್ರೆ ಅವು ಯಾರು ಜೀತಿಗೆ ಇಟ್ಕೊಂಡಿದ್ದಾರೆ? ಸರ್ಕಾರ ಜೀತಿಗೆ ಇಟ್ಕೊಂಡಿರೋದು. ನಿಮ್ಮನ್ನ ಸರ್ಕಾರ ಜೊತೆಗೆ? ಹೌದು. ಯಾಕೆ ಅಂದ್ರೆ ಹಂಗಾಮಿ ನೌಕರರು ಅಂತಂದ್ರೆ ನೀನ್ ಬೇಡ ಅಂದಾಗ ಬಿಟ್ಟು ಹೋಗ್ಬೇಕು, ಬಾ ಅಂದಾಗ ಅವ್ರು ಬರ್ಬೇಕು. ಈ ಜೀತ ಪದ್ಧತಿ ಹೆಂಗ್ ತಾನೆ? ನೀ ಬೇಡ ಅಂದಾಗ ನನ್ನ ಮನೆಗೆ ಕೆಲ್ಸಕ್ಕೆ ಬೇಡ ಅಂದಾಗ ಅವ್ನ್ ಬರಂಗಿಲ್ಲ. ಅವನ ಅವಶ್ಯಕತೆ ಇದ್ದಾಗ ನೀ ಕೆಲಸ ತಗೋಬೇಕು. ಈಗ ಸರ್ಕಾರ ಆ ರೀತಿ ಮಾಡಿದಾಗ್ಲೂ ಕೂಡ ಸಂಬಳ ಏನಾದ್ರು ಕೊಡ್ತಾರ ಆ ವ್ಯಕ್ತಿಗೆ, ಅಥವಾ ಏನು ಇದಿಲ್ಲ, ಜಸ್ಟ್ ಕೆಲಸ ಮಾಡಿಸ್ಕೊಂಡು ಇದ್ ಮಾಡ್ತಾರೆ ಹೇಗೆ ಅಂತ? ಸಂಬಳ ಅಂತಂದ್ರೆ ಬೆರಳೆಣಿಕೆ ಅಷ್ಟು 10,000ದಿಂದ 12,000 ರೂಪಾಯಿ ಸಂಬಳ ತಿಂಗಳಿಗೆ. ಆಮೇಲೆ ಇವು ಕೆಲ್ಸಕ್ಕೆ ತಕೊಂಡು ಇದಿಷ್ಟೇ ನೆಪ ಮಾತ್ರ ಅಷ್ಟೇ. ಅವ್ರಿಗೆ ನೀವು ನಿಮ್ಮ ಆದಿವಾಸಿಗಳಿಗೆ ಕೆಲಸ ಕೊಟ್ಟಿದೀವಿ ಅನ್ನೋಂಗೆ. ಒಟ್ಟು ಕರ್ನಾಟಕದಲ್ಲಿ 43 ಜನ ಆದಿವಾಸಿಗಳಿಗೆ ಹಂಗಾಮಿ ಕೆಲಸ ಕೊಟ್ಟವ್ರೆ. ಮತ್ತೆ ಈ ನಮ್ಮ TRI ಅಲ್ಲಿ ಒಂದು 10 ಜನ ಕೆಲಸ ಮಾಡ್ತಾರೆ. ಅದು ಸ್ಟೇಟ್ ಆಫೀಸು. TRI ನಮ್ಮ ಗಿರಿಜನ ಸಂಶೋಧನಾ ಕೇಂದ್ರ ಅಂತ ಇದೆಯಲ್ಲ ಮೈಸೂರಲ್ಲಿ, ಅದು ಸ್ಟೇಟ್ ಆಫೀಸು. ಸ್ಟೇಟ್ ಆಫೀಸಲ್ಲಿ 10 ಜನಕ್ಕೆ ಕೆಲಸ ಕೊಟ್ಟರೆ ಅದು ಕೂಡ ಹಂಗಾಮಿನೇ. ಇದು ದುರಂತ ಅಂದ್ರೆ ದುರಂತ. ಇವನ್ನ ನೇರ ನೇಮಕ ಮಾಡ್ತೀನಿ ಅಂತಾರೆ. 19 ವರ್ಷದಿಂದ ನಮ್ಮನ್ನ ಹಂಗಾಮಿ ನೌಕರನಾಗಿ ದುಡಿಸ್ತಾವ್ರೆ.
DB ಕುಪ್ಪೆಯಲ್ಲಿ ಒಬ್ಬ ರಮೇಶ್ ಅಂತ ರಮೇಶ್ ಅಂತ ಒಂದು ಹುಡುಗ ಅವನೇ ಮಾಸ್ಟ್ರು. 19 ವರ್ಷ ಆಗದೆ. ಇನ್ನೇನು ಕೆಲವು 4-5 ವರ್ಷಗಳಲ್ಲಿ ಅವ್ರನ್ನ ರಿಟೈರ್ಡ್ ಆಯ್ತದೆ. ಅವ್ನು ರಿಟೈರ್ಡ್ ಆದಾಗ ಇವ್ರು ಸಂಬಳ ಯಾವಾಗ ಹೇಳಿ 6 ತಿಂಗಳಿಗೋ 7 ತಿಂಗಳಿಗೋ 9 ತಿಂಗಳಿಗೋ ಪ್ರತಿ ತಿಂಗಳು ಸಂಬಳ ಕೊಡಲ್ಲ ಇವರಿಗೆ. ಇದು ನಮ್ಮ ಜೀವನ. ಸರ್, ಇವತ್ತು ಈ ಒಂದು ಸರ್ಕಾರಿ ನೌಕರಿ ಬಗ್ಗೆ ಒಂದಿಷ್ಟು ಆಮೇಲೆ ಮಾತಾಡೋಣ. ಈಗ ಇಲ್ಲಿ ಶಿಕ್ಷಣ ಅಂತಕ್ಕಂಥ ಒಂದು ಮಾತಾಡಿದ್ವಿ. ಅಟ್ಲೀಸ್ಟ್ ನಿಮ್ಮ ಜನಾಂಗದ ಒಂದು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗೆ ಶಾಲೆಗಳ ವ್ಯವಸ್ಥೆ ಏನಾದ್ರು ಆಗ್ತಾ ಉಂಟಾ, ಅಥವಾ ಯಾವ ರೀತಿ ಏನಾಗ್ಬೇಕಾಗಿದೆ ಶಿಕ್ಷಣ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ ಸರ್ಕಾರ? ನಮ್ಮ ಆದಿವಾಸಿ ಮಕ್ಕಳಿಗೆ ಅಂದ್ರೆ ಎಸ್ಪೆಷಲಿ ನಮ್ಮ ಎರೂರು ಮಕ್ಕಳು ಅನ್ಕೊಳ್ಳೋಣ. ನಾವಿಲ್ಲಿ ಟೋಟಲ್ಲು ನಾನು ಹೇಳಿದ್ನಲ್ಲ ತಾಲೂಕಲ್ಲಿ 9 ಅಡಿ 10 ಅಡಿ ಎರೂರು ಕುಟುಂಬ ಇದ್ದೀವಿ. ಅದನ್ನ ಎರೂರು ಅಂದ್ರೆ ನಮ್ಮ ಅಂಕನಾಥಪುರವೇ ರಾಜ್ಯದಲ್ಲಿ ಎರೂರಿಗೆ ಇಲ್ಲೇ 132 ಕುಟುಂಬ ಇಲ್ಲಿರೋದು. ಇನ್ ಬಾಕಿಯವಲ್ಲಿ 20 ಕುಟುಂಬ 30 ಕುಟುಂಬ ಹಿಂಗಿರ್ತದೆ. ಇಲ್ಲಿ ಆಶ್ರಮ ಶಾಲೆಗಳು ಮಾಡಿದ್ರಲ್ಲ, ಆಶ್ರಮ ಶಾಲೆಗಳಲ್ಲಿ ಮಕ್ಕಳು 1ರಿಂದ 7ರಿಂದ 8 ಗಂಟೆ ಹೋಯ್ತು ಅನ್ಕೊಳ್ಳಿ. ಶಿಕ್ಷಕರು ಕೊಡ್ತಾರೆ. ಆ ಶಿಕ್ಷಕರು ಕಾಟಾಚಾರಕ್ಕೆ ಬರ್ತಾರೆ ಹೋಯ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ ಹೋಯ್ತಾರೆ. 7ನೇ ತರಗತಿ ಹುಡುಗನಿಗೆ 7ನೇ ತರಗತಿ ಅಂತ ಬರೆಯಕ್ ಬರಲ್ಲ. ಇದನ್ನ ಶಿಕ್ಷಣ, ಇದನ್ನ ಕೇರಳ ಮಾತ್ರ ಮಾಡ್ಕೊಡಿ ಅಂತ ಕೇಳೋದು. ಅದು ಇಲ್ಲಿ ತನಕನೂ ಇಲ್ಲ. ಶಿಕ್ಷಣದಂತೆ ವ್ಯವಸ್ಥೆ ಹೀಗಿದೆ. ಈಗ ಆರೋಗ್ಯದ ಸಂಬಂಧಿಸಿದ ಹಾಗೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಆಹಾರ ಪದ್ಧತಿಗಳು ಒಂದ್ ಕಡೆ ಆಗಿದ್ದಲ್ಲಿ ಸರ್ಕಾರ ಈಗ ಆರೋಗ್ಯದ ಒಂದು ಸಂರಕ್ಷಣೆ ನೀಡತಕ್ಕಂತ ಒಂದು ಆಸ್ಪತ್ರೆ ಆಗಿರ್ಬೋದು, ವೈದ್ಯಕೀಯ ಸಂಬಂಧಪಟ್ಟಂತ ಸೇವೆ ಆಗಿರ್ಬೋದು ನೀಡ್ತಾ ಇದೆಯಾ ಹೇಗೆ? ಆರೋಗ್ಯ ಕ್ಷೇತ್ರದಲ್ಲಿ 3 ಆರೋಗ್ಯ ಕೇಂದ್ರಗಳ ಸ್ಥಾಪನೆ ಮಾಡೋರೆ. ಅಂತರ್ಸಂತೆ, ಎನ್ಬೆಳ್ತೂರು, MC ತೊಳಲ್ ಅಂತ. ಅಲ್ಲಿ ಎಲ್ಲಕ್ಕೂ ಆಂಬುಲೆನ್ಸ್ ಕೊಟ್ಟದೆ. ಸರ್ಕಾರಿ ಆಂಬುಲೆನ್ಸ್ ಊರು ಬಂದದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದೆಲ್ಲನೂ ಎಲ್ಲ ಒಳ್ಳೆ ತಾಲೂಕು ವೈದ್ಯಾಧಿಕಾರಿಗಳಿದ್ದಾರಲ್ಲ ಅವ್ರು ಬಳಸ್ಕೊತಿರ್ತಾವ್ರು. ಆಮೇಲೆ ನಮ್ಗೆ ಈಗ ಪೌಷ್ಟಿಕ ಆಹಾರ ನಾವೆಲ್ಲ ಇದ್ರಾಗಿ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ವು. ರಕ್ತಹೀನತೆ, ಬಿಳಿ ರಕ್ತ ಕಣದ ಕೊರತೆ ಇವೆಲ್ಲ ಇದ್ದಾಗ ನಾವೆಲ್ಲ ಲೀಡರ್ಗಳು ಈ ಕನಿಷ್ಠ ಅಂದ್ರೆ 2000 ಇಸ್ವಿಯಿಂದನೂ ಎಲ್ಲಾ ಸರ್ಕಾರದ ಮಟ್ಟಿಗೂ ಹೊಡೆದಾಡಿ ಈ ಪೌಷ್ಟಿಕ ಆಹಾರ ಅಂತ ಕೊಡ್ತಾರೆ. ಈಗ ಮೊಟ್ಟೆ, ಅಕ್ಕಿ, ರಾಗಿ ಇವು ಕಾಳು ಎಲ್ಲಾನು ಕೊಡ್ತಾರೆ. ಅದು ಎಷ್ಟೋ ಕೊಟ್ಟ ಬೇಗ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು ನಮ್ಮ ಆದಿವಾಸಿಗಳಿಗೆ. ಹಿಂಗಾಗಿ ಅದು ಇದ್ರ ಫುಡ್ ಅಲ್ಲಿ ಏನೂ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಇದಾಯ್ತಾ, ಡಿಫ್ರೆನ್ಸ್ ಆಯ್ತಾ. ನಮ್ಮ ಆದಿವಾಸಿಗಳಿಗೆ ಕೊಟ್ಟಂತ ಸವಲತ್ತು ಯಾವ್ದು ಇಲ್ಲ. ಆರೋಗ್ಯ ತಪಾಸಣೆ ಶಿಬಿರ ಅಂತಕ್ಕಂಥದ್ದು ಕೆಲವೊಂದ್ ಕಡೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ಕಡೆ ನಿಮ್ ಕಡೆ ಆ ರೀತಿ ತಪಾಸಣೆ ಏನಾದ್ರು ಮಾಡಕ್ ಬರ್ತಾರ, ಕ್ಯಾಂಪೇನ್ ನಿರ್ಮಾಣ ಮಾಡ್ತಾರ ಹೇಗೆ? ಇದನ್ನ ಸರ್ಕಾರಿ ಲೆವೆಲ್ ಅಲ್ಲಿ ಮಾಡಲ್ಲ, ಈ NGO ಗಳು ಇದಾರಲ್ಲ ಅವ್ರು ಮಾಡ್ತಾರೆ. ಈ ವನವಾಸಿಯವ್ರು ಬರ್ತಾರೆ. ಅವರು ಪ್ರತಿ ವಾರ ಒಂದು ವೆಹಿಕಲ್ ಆಂಬುಲೆನ್ಸ್ ಕಳಿಸ್ತಾರೆ ಇಲ್ಲಿಗೆ ಎಲ್ಲಾನು ಚೆಕ್ ಮಾಡ್ಕೊಳಕ್ಕೆ. ಆಮೇಲೆ ಈ ವನವಾಸಿಯವರು ನಮ್ಮ ಆಡಾಡಿ ಬರೀ ಎರವರು ಒಂದೇ ಅಡಿ ಅಂತಲ್ಲ, ಇಲ್ಲಿ 110 ಅಡಿ ಇದೆ. ಆ 110 ಅಡಿಗೂ ಭೇಟಿ ಕೊಡುತ್ತೆ ಒಂದ್ ವೀಕ್. ನಂಗೆ ಯಾವ್ದು ಅದ್ರ ಪರ ಇದೊಂದು ಇಲ್ಲ. ಸರ್ಕಾರಿ ಯಾವ್ದು ಬರಲ್ಲ. ಸರ್ಕಾರಿ ಈಗ ನೀವ್ ಏನ್ ಹೇಳಿದ್ರಿ, ಸರ್ಕಾರದಿಂದ ಆರೋಗ್ಯದಕ್ಕೆ ನಮಗೆ ಭಾರಿ ಎಫೆಕ್ಟ್. ಡೇಂಜರ್ ಅಂದ್ರೆ ಡೇಂಜರ್. 2 ಅಲ್ಲ 3 ಆಂಬುಲೆನ್ಸ್ ಕೊಟ್ಟವ್ರೆ. 3 ಆಂಬುಲೆನ್ಸ್ ಅಂದ್ರೆ ಒಳ್ಳೆ ಹೈಟೆಕ್ ಆಂಬುಲೆನ್ಸ್. ಅದನ್ನ ಈ ಅಧಿಕಾರಿಗಳ ಓಡಾಡ್ತಾರೆ. ನಾನು ಇಲ್ಲಿ ತನಕ ನಾನೊಬ್ಬ ಹೋರಾಟಗಾರನಾಗಿ, ನಾನೊಬ್ಬ ಪ್ರಮುಖನಾಗಿ ಆ ಹಾಡಿಲಿ ಯಾವ ಹಾಡಿಲು ನಮ್ಮ ಸರ್ಕಾರಿ ಆಂಬುಲೆನ್ಸ್ ನೋಡಿಲ್ಲ. ಸರ್ಕಾರಿ ಆಂಬುಲೆನ್ಸ್ ಕೂಡ ಸೌಲಭ್ಯಗಳು ಕೂಡ ಇಲ್ಲ. ಇದೆ, ಇದ್ರು ಇದು ಅವ್ರು ಬಳಸ್ಕೊತಾವ್ರೆ ಮೇಲಧಿಕಾರಿಗಳು, ನಮ್ಮ ಆದಿವಾಸಿಗಳಿಗಿಲ್ಲ. ಸೊ ಇದ್ರದ ಈ ಒಂದು ನಮ್ಗೆ ಗೊತ್ತಿರತಕ್ಕಂತ ಒಂದು ವಿಚಾರ ಇವತ್ತು ಏನ್ ಅಧಿಕಾರಿಗಳು ಬೆಳೆಸ್ಕೊಳ್ತಾ ಇದಾರೆ ಅಂತಕ್ಕಂಥ ತಾವೇನ್ ಮಾಡ್ತೀವಿ ಪ್ರಶ್ನೆ ಮಾಡ್ತಕ್ಕಂಥ ಏನಾದ್ರು ಮುಂದಾಗಿದ್ರ ಹೇಗೆ? ನಿಮ್ಮ ಜನಾಂಗದವರು ಅಟ್ಲೀಸ್ಟ್ ಯಾರಾದ್ರೂ ಮುಖಂಡರು ಮುಂದಾಗಿದ್ರ ಅಥವಾ ಹೇಗೆ ಅಂತ? ಇದಕ್ಕೆ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳವ್ರೆ, ಮೈಸೂರಲ್ಲಿ ಗಿರಿಜನ ಯೋಜನಾಧಿಕಾರಿಗಳಂತವ್ರೆ. ಅವ್ರಿಗೆ ನಾವು ದೂರು ಕೊಡ್ತೀವಿ ಹೊರತು ಈ ಅಧಿಕಾರಿಗಳನ್ನ ಇಲ್ಲ. ಇದು ನಿಮ್ಗೂ ಸಂಬಂಧವೇ ಇಲ್ಲ ಅಂತಾರೆ. ಬೋರ್ಡ್ ಮಾತ್ರ ಗಿರಿಜನ ಆರೋಗ್ಯ ಕೇಂದ್ರ ಅಂತ ಹಾಕೊಂಡಿರ್ತಾರೆ. ಅದು ಥೈಲ್ಯಾಂಡ್ ಗಿಂತ ಕಡಿಮೆ ಹಾಸ್ಪಿಟಲ್.
ಇಡೀ ಹಾಸ್ಪಿಟ್ಲ್ ವ್ಯವಸ್ಥೆನೆ. ಈ ಉದಾಹರಣೆ ಇಲ್ಲಿ ಅಂತರ್ಸಂತೆಲ್ಲ ಅದೇ, ಬೈ ಚಾನ್ಸ್ ಏನಾದ್ರು ಹೋಗೋದಾದ್ರೆ ನೀವು ಹಂಗೆ ಹೋಗಿ ನೋಡ್ಕೊಂಡು ಟಚ್ ಮಾಡ್ಕೊ ಹೋಗಿ ಯಾವ ಸಿಚುವೇಶನ್ ಹೋಗೋದೆ ಅಂತ. ಓಕೆ. ಸೊ ಹೀಗಿರುವಾಗ ತಾವು ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದೀವಿ, ನೀವು ಕೂಡ ಹೋರಾಟಗಳನ್ನ ಮಾಡ್ತಾ ಇದ್ದೀರಿ. ಸೊ ನೀವು ಹೋರಾಟದ ಒಂದು ಪ್ರತಿ ಸಲ ಕೂಡ ಯಾವ ಹಂತದಲ್ಲಿ ಹೋರಾಟಗಳನ್ನ ಮಾಡ್ತೀರಿ, ಆ ಒಂದು ಹೋರಾಟಕ್ಕೆ ಪ್ರತಿಕ್ರಿಯೆಗಳನ್ನ ಸಿಗುತ್ತಾ ಅಥವಾ ಏನ್ ಅಲ್ಲಿಗೆ ನಿಲ್ಲುತ್ತಾ ಹೋರಾಟ, ಹೇಗೆ? ಸರ್ ನಮ್ಮ ಹೋರಾಟ ತಾರ್ಕಿಕ ಹಂತಕ್ಕೆ ತಕೋಗೋ ಲೆವೆಲ್ಗೆ ಬಂದು ಅವರು ಸಮಾಧಾನ ಮಾಡಿ ನಿಲ್ಸ್ಬಿಡ್ತಾರೆ ನಮ್ಮನ್ನ. ಇದಕ್ಕೆ DC ಆಗಲಿ, AC ಆಗಲಿ, ತಹಸೀಲ್ದಾರ್ ಆಗಲಿ, ಇಲ್ಲ ನಮ್ಮ ಈ ಮಾತೃ ಇಲಾಖೆ ಲೀಡರ್ಗಳಾಗಿ ಅಂದ್ರೆ ಮೇಲಧಿಕಾರಿಗಳಾಗಿ ಬಂದು ಇದಕ್ಕೆ ನಾವು ಸಂದೇಶ ಕೊಡ್ತೀವಿ, ಇದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅದಷ್ಟಕ್ಕೆ ನಿಂತು ಬಿಡ್ತೀವಿ ಹೊರತು ಇಲ್ಲಿ ಗಂಟೆ ಯಾವ್ದು ಪರಿಹಾರ ಆಗಿಲ್ಲ. ಉದಾಹರಣೆ ಅರಣ್ಯ ಹಕ್ಕು. ಅರಣ್ಯ ಹಕ್ಕು ಸಮಿತಿ ನಾವು 2006ರಲ್ಲಿ ಓಕೆ ಆಗಿದ್ದು. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ ನಮ್ಮನ್ನ ಇಲ್ಲಿ ಈಗಲೂ ಕಾಡು ಬರ್ತಾ ಇಲ್ಲ. ಏನ್ ಆದೇಶ ಕೊಟ್ಟಿದ್ರು ಸುಪ್ರೀಂ ಕೋರ್ಟ್? ನಾವಿಲ್ಲಿ ಆದಿವಾಸಿಗಳು ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಅಲ್ಲಿ ಸಿಕ್ಕಂತ ಮೂಲಭೂತ ಸವಲತ್ತು ಇದೆಯಲ್ಲ, ಮರದ ಪಾಚೆ, ಜೇನು, ಮ್ಯಾಣ, ಬಿದಿರು, ಗೆಣಸು ಇತ್ಯಾದಿ ನಮ್ಮ ಅಲ್ಲಿ ಸವಲತ್ತು ಸಹ ಅಲ್ಲಿ ನೀವು ಕಾಡನ್ನು ಪರಿಚಯ ಏನಾಗಿಲ್ಲ. ಹಸ್ಗಂಟು ನಾವು ಏನು ಇಲ್ದೇನೆ ಹೋಗಿ ನೀವು ವ್ಯವಸ್ಥಿತವಾಗಿ ಹೋಗಿ ನಾವು ಬದುಕಬಹುದು ಕಾಡಲ್ಲಿ. ಎಲ್ಲಾ ಸವಲತ್ತು ಸಿಗುತ್ತೆ. ಒಂದೊಂದು ಋತುಗಳಲ್ಲಿ ಒಂದೊಂದು ರೀತಿ ಹಣ್ಣು ಸಿಗುತ್ತೆ, ಒಂದೊಂದು ಋತುಗಳಲ್ಲಿ ಒಂದೊಂದು ರೀತಿ ಗೆಣಸು ಇದಾಗುತ್ತೆ. ನಮ್ಮ ತಾಯಿ ತಂದೆ, ನಮ್ಮ ತಂದೆ ತಾತ ಮುತ್ತತ್ತಿರಲ್ಲ ಬದುಕ್ತಿದ್ದಿಲ್ಲ. ಅವ್ರಿಗೆ ಯಾವ ಈ ರೀತಿ ರೋಗಗಳು ಯಾವ್ದು ಕಾಣಿಲ್ಲ. ಬಲಟ್ಯವಾದ ರೋಗಗಳಂತ ಇದು ಮಾಡ್ತಲ್ಲ. ಈ ಸಲ ಕೊರೋನಾ ಬತ್ತಲ್ಲ, ಆ ಕೊರೋನಾದಲ್ಲಿ ನಮ್ಮ ಆದಿವಾಸಿಗಳು ಯಾರು ಸಾಯಲಿಲ್ಲ. ಯಾಕೆ ಹೇಳಿ? ಅವ್ರಿಗೆ ನಮ್ಮ ತಾತ ಮುತ್ತಾತಿರ್ಗು ನಮ್ಮ ಅಪ್ಪ ಅಮ್ಮದಿರಿಗೆಲ್ಲ ಗೊತ್ತಿರ್ತಲ್ಲ ಈ ಮೂಲ ಔಷಧಿಗಳು. ಅದನ್ನೇ ನಾವು ಪ್ರಾಯೋಗಿಕ ಸ್ಟಾರ್ಟ್ ಮಾಡುವುದು. ಆಗ ಅಲ್ಲಿ ಕನಿಷ್ಠ 1-2 ವರ್ಷ 3 ವರ್ಷ ನಮ್ಮವರು ಅನ್ನ ಇಟ್ಟು ಅನ್ನೋದೇ ಕಾಣಲಿಲ್ಲ. ಎಲ್ಲ ಬರೀ ಸೊಪ್ಪು, ಸೌದೆ, ಗೆಣಸು ಇದನ್ನೇ ತಿನ್ನಕ್ಕೆ ಇದು ಮಾಡ್ಕೊಂಡ್ರು. ಸಿಟಿಲಿ ಎಷ್ಟೋ ಜನ ಸತ್ತೋಗ್ಬಿಟ್ರು, ನಮ್ಮ ಮಾಡಿಗಳಲ್ಲಿ ಯಾರು ಸಾಯಲಿಲ್ಲ. ಸರಿ, ಈ ಒಂದು ವಿಚಾರದಲ್ಲಿ ಬಂದ್ರೆ ಈಗ ತಾವು ಏನಂತಂದ್ರೆ ಈಗ ಗೆಡ್ಡೆ ಗೆಣಸು ಅರಣ್ಯ ವ್ಯಾಪ್ತಿಯಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನ ಏನಂದ್ರೆ ಇವತ್ತು ಬಳಸ್ಕೊಂಡು ತಾವು ಜೀವನವನ್ನು ಸಾಕ್ತಾ ಇದ್ದೇವೆ. ಇವತ್ತು ಕೆಲವೊಂದು ಕಡೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅನ್ನೋದು ನಿಮ್ಗೆ ಗೊತ್ತಿರ್ಬೋದಲ್ವಾ? ಈಗ ಕೆಲವೊಂದ್ ಕಡೆ ಜನ ಹೋಗ್ತಾ ಇದ್ದಾರೆ, ನಿಮ್ ಕಡೆ ಹೋಗ್ತಾ ಇಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀವಿ. ಸೊ ಇದ್ರ ಮೂಲಕ ತಮ್ಮ ಒಂದು ಈ ಕಡೆ ಭಾಗದ ಒಂದು ಪ್ರಮುಖರು ಅದರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸಗಳಾಗಿದೆಯಾ, ಮತ್ತೆ ಸರ್ಕಾರ ಗಮನಕ್ಕೆ ತರತಕ್ಕಂಥ ಕೆಲಸಗಳ ಪ್ರಯತ್ನಗಳು ಮಾಡಿದ್ರ, ಹೇಗೆ ಹೆಸರತಿ ಪ್ರಯತ್ನಗಳ ಮಾಡಿದ್ರಿ ಅದನ್ನ ಹೊರ ಹಾಕಿ? ಸರ್, ಇಲ್ಲಿ ಈ ಅರಣ್ಯ ಸಂಪತ್ತು, ಅರಣ್ಯ ಸವಲತ್ತನ್ನು ಪಡೆಯಕ್ಕೆ ACFಗಳು ಅಲ್ಲಿ ಲ್ಯಾಂಪ್ ಸೊಸೈಟಿ ಇದೆ ಅಂತ ಇದೆ ನಮ್ಮ ಆದಿವಾಸಿಗಳಿಗೋಸ್ಕರ. ಗಿರಿಜನ ವಿವಿಧ ಸಹಕಾರ ಸಂಘ ಅಂತ ಇದೆ. ಅದಕ್ಕೆ ಅಧ್ಯಕ್ಷರು ಫಾರೆಸ್ಟರ್ ಆಗ್ಬೋದು, ACF ಆಗ್ಬಿಟ್ರೆ ಆ ಏರಿಯಾದಲ್ಲಿ ಕೊಡ್ತಾರೆ. ಈಗ ಉದಾಹರಣೆ ನೀವು ಹೋಗಿದ್ರೆ ಬೆಳಗಿರಂಗನ ಬೆಟ್ಟ, ಚಾಮರಾಜನಗರ ಡಿಸ್ಟಿಕ್, ಅಲ್ಲಿ ಲ್ಯಾಂಪ್ಸ್ ಅಲ್ಲಿ ಅಧ್ಯಕ್ಷರು ACF, ಅಲ್ಲಿ ಸವಲತ್ತು ತಗೊಳಕ್ ಬಿಡ್ತಾರೆ. ಗುಂಡ್ಲುಪೇಟೆಗೆ ಹೋಗಿದ್ದೀರಿ ಮೋಸ್ಟ್ಲಿ, ಗುಂಡ್ಲುಪೇಟೆ ಲ್ಯಾಂಪ್ಸ್ ಇದೆ, ಅಲ್ಲಿ ಕಾಡೊಳಗ್ ಬಿಡ್ತಾರೆ. ಅಲ್ಲಿ ಅಧಿಕಾರಿ ACF ಅಧ್ಯಕ್ಷರು, ಸೆಕ್ರೆಟರಿ ಮಾತ್ರ ನಮ್ಮವ್ರು ಯಾರು, ಬೇರೆಯವ್ರು ಯಾರು ಲೋಕಲ್ ಇರ್ತಾರೆ, ಅಂದ್ರೆ ಬೇರೆ ಜನಾಂಗದವ್ರು. ಅಲ್ಲಿಗೆ ಅವಕಾಶ ಕೊಡ್ತಾರೆ ಹೊರತು ಇನ್ನು ನಮ್ಮವರೇ ಅಧ್ಯಕ್ಷರಾಗಿ ನಮ್ಮವರೇ ಸೆಕ್ರೆಟರಿ ಆಗಿರೋ ಜಾಗದಲ್ಲಿ ಎಲ್ಲೂ ಬಿಡಲ್ಲ. ಉದಾಹರಣೆ ನಮ್ಮ ಕೋಟೆ, ಹುಣಸೂರು, ಈ ಪಿರಿಯಾಪಟ್ಟಣ, ಅಲ್ಲಿ ಯಾರು ಕಾಡು ಎಂಟ್ರಿ ಇಲ್ಲ. ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಸರ್, ಈಗ ಒಂದು ಜನಾಂಗದ ಒಂದು ಆಹಾರ ಪದ್ಧತಿಗಳ ಬಗ್ಗೆ ನಾವು ಹೇಳಿದ್ರಿ, ಆರೋಗ್ಯದ ಒಂದು ಸ್ಥಿತಿಗತಿಗಳ ಬಗ್ಗೆ ಹೇಳಿದ್ರಿ. ಇವತ್ತು ಜನರಿಗೆ ಬದುಕಲು ಮನೆಗಳ ಒಂದು ವ್ಯವಸ್ಥೆ ಕೂಡ ಬೇಕಾಗಿರುತ್ತಲ್ಲ, ಮನೆಗಳು ಎಷ್ಟು ಪ್ರಮಾಣದಲ್ಲಿ ನೀಡಿದೆ, ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ನಿಮ್ಮ HD ಕೋಟೆ ವಿಭಾಗದ ಒಂದು ಇದಕ್ಕೆ ಎಷ್ಟು ಜನರಿಗೆ ಮನೆಗಳ ಬೇಡಿಕೆ ಇದೆ ಅಂತ? ಸರ್, ಇಲ್ಲಿ ಬೇಡಿಕೆ ನಮ್ಮ ಎರವ ಜನಾಂಗಕ್ಕೆ ಸರ್ಕಾರಿ ಮನೆಗಳ ಕಡಿಮೆ ಕೊಟ್ಟೇ ಇಲ್ಲ. ಈಗ ರೀಸೆಂಟ್ ಆಗಿ ಎಲ್ಲ ಅರ್ಜಿ ಹಾಕಿದೀವಿ. ಅರ್ಜಿ ಸರ್ಕಾರ 6,000 ಚಿಲ್ಲರೆ ಮನೆಗಳನ್ನ ಮಂಜೂರು ಮಾಡಿದೆ. ಅದರಲ್ಲಿ ಈ ಜೇನು ಕುರುಬ ಕೊರಗಕ್ಕೆ ಒಂದ್ಸರಿ 7,000 ಮನೆ ಬಿಡುಗಡೆ ಮಾಡ್ತು, ಅದೆಲ್ಲ ಕಟ್ಟಿದ್ರು. ಇನ್ನೊಂದ್ಸರಿ 1,800 ಮನೆ ಬಿಡುಗಡೆ ಮಾಡ್ತು, ಅದನ್ನು ಕಟ್ಟಿದ್ರು. ಈ ಎರವ, ಸೋಲಿಗ, ಬೆಟ್ಟ ಕುರುಬ ಇವು 4 ಕಮ್ಯುನಿಟಿಗೆ ಎಲ್ಲಿ ಯಾವ ಇದ್ರಲ್ಲೂ ಮನೆ ಬಿಡುಗಡೆ ಮಾಡಿಲ್ಲ. ಈ ಸರಿ ಬಿಡುಗಡೆ ಸಿದ್ದರಾಮಯ್ಯ ಸರ್ಕಾರದವ್ರು ಬಿಡುಗಡೆ ಮಾಡವ್ರೆ 6,000 ಚಿಲ್ಲರೆ ಮನೆಗಳನ್ನ. ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ.
ಇನ್ನು ಈಗ ಪ್ರೋಸೆಸ್ ನಡೀತದೆ, ಅರ್ಜಿಗಳನ್ನ ಈಗ ತಗತ್ತವ್ರೆ. ಸರಿ, ಈಗ ಒಂದು ಮೂಲಭೂತ ಹಕ್ಕುಗಳು ಅಂತಂದ್ರೆ ತಮ್ಗೆ ರಸ್ತೆಗಳು ಬೇಕು, ಸೊ ವಿದ್ಯುತ್ ಬೇಕು, ಸೊ ಇನ್ನು ಏನಂದ್ರೆ ಹೊರಡ ಬಸ್ಗಳ ವ್ಯವಸ್ಥೆನೂ ಕೂಡ ಏನಾದ್ರು ಬೇಕು, ಅಥವಾ ಹೀಗೆ ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನ ಕೂಡ ತಮ್ಗೆ ಬೇಕಾಗಿರುತ್ತೆ. ಸೊ ಆ ಒಂದು ಸೌಕರ್ಯಗಳು ಅಟ್ಲೀಸ್ಟ್ ಎಷ್ಟು ಪ್ರಮಾಣದಲ್ಲಿ ಸಿಕ್ಕಿದೆ? ಈಗ ಉದಾಹರಣೆ ನೀವೇ ನೋಡಿದ್ರಲ್ಲ, ನಮ್ಮ ಅಂತರ್ಸಂತೆ ನೀವು ಹೆಗ್ಗಡದನ ಕೋಟೆಯಿಂದ ಬಂದಾಗ ಎಂಟರ್ ತಾರಕಂಟು ಒಂದೇ ರೀತಿ ರೋಡ್ ಇರ್ತದೆ. ಆ ನಮ್ಮ ಹಿರಳ್ಳಿ ಪಂಚಾಯತಿಯಿಂದ ನಮ್ಮ ರೋಡ್ ಕಟ್ಟಾದಾಗ ಯಾವ ರೀತಿ ಇತ್ತು ಪರಿಸ್ಥಿತಿ ನೋಡಿ. ಅದು ಇದೇ ಕಾಲದಿಂದನೂ ಹಿಂಗೆ ಇದೇನೆ. ಸರ್ಕಾರ ಬಂದು ಯಾವುದೇ ಸರ್ಕಾರ ಬರಲಿ, ನಮ್ಮ ಏನು ಆದಿವಾಸಿಗಳು ಇರ್ತಾರ ಆ ಜಾಗಗಳೆಲ್ಲ ಬರೀ ಇದೇ ಗೋಳು ನೋಡಿ. ರಸ್ತೆಗಳು ನೋಡಿದ್ರ ಆದ್ರೆ ಇಲ್ಲ, ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹದಗೆಟ್ಟಂತ ಒಂದು ರಸ್ತೆಗಳಲ್ಲಿ ಕಾಣಿಸುತ್ತೆ. ಜೊತೆಗೆ ತಮ್ಮ ಒಂದು ಸಮಾಜದ ಒಂದು ರಾಜ್ಯಾಧ್ಯಕ್ಷರು, ಮುಖಂಡರು ಅಂತಕ್ಕಂಥ ಒಂದು ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ಅವರು ಏನಾದ್ರು ಈ ತರದ ಒಂದು ಗ್ರಾಮಗಳಿಗೆ ಭೇಟಿ ಕೊಟ್ಟು ತಮ್ಮ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದಾಗಿರ್ಬೋದು, ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಬಂದಂತದ್ದು ಏನಾದ್ರು ಇದೆಯಾ ಹೇಗೆ ಅಂತ? ನಾನು ಆದಿವಾಸಿ ರಕ್ಷಣಾ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ವಿ ರಾಜ್ಯದಲ್ಲಿ. ನಾವು CM ಲೆಟರ್ ಕೊಟ್ಟಿದ್ದೀವಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಲೆಟರ್ ಕೊಟ್ಟಿದ್ದೀವಿ. ಮುಖ್ಯ ಕಾರ್ಯದರ್ಶಿಗಳು ಒಳ್ಳೆ ಸ್ಪಂದನೆ ಮಾಡೋರೆ. ರಜನೀಶ್ ಅಂತ ಅವ್ರ ಹೆಸರು, ರಜನೀಶ್ ಅಂತ ಮೇಡಮ್, ಅವರು ಒಳ್ಳೆ ಸ್ಪಂದನೆ ಮಾಡೋರೆ ಅಧಿಕಾರಿಯಾಗಿ. ಅವರು ನಾವು ಭಾರಿ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ. ಯಾಕಂತಂದ್ರೆ ನಮ್ಮ ಅಹವಾಲುಗಳನ್ನ ಸಂಬಂಧಪಟ್ಟಂತ ಇದೇ ಅಧಿಕಾರಿಗಳಿಗೆ ತಕ್ಷಣ ವಿಲೇವಾರಿ ಮಾಡ್ತಾರೆ. ಆ ಅಕ್ಕಪಕ್ಕದ ಅಧಿಕಾರಿಗಳು ಪಾಸ್ ಮಾಡಲ್ಲ. ಅದೊಂದು ನಾವು ಕನಿಷ್ಠ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಒಟ್ಟು ಒಂದು ತಿಂಗಳಿಗೆ 2 ಸಲ ಆದ್ರೂ 2 ಸಲ 3 ಸಲ ಆದ್ರೂ ನಾವು ಬೆಂಗಳೂರಿಗೆ ಹೋಗಿರ್ತೇವೆ ವಿಧಾನಸೌಧದ ಒಳಗಡೆ. ಅದು ಇಲ್ಲಿ 3-4 ಸಲ ಹೋಗಿದ್ರು ಕೂಡ ಅಲ್ಲಿ ನಿಮ್ಗೆ ಸರಿಯಾದ ರೆಸ್ಪಾನ್ಸ್ ಇಲ್ಲ. ಸವಲತ್ತುಗಳಿಗೆ ಯಾವುದೇ ಒಂದು ಇದು ಮಾಡಲ್ಲ. ತುಂಬಾ ಧನ್ಯವಾದಗಳು. ಕೊನೆಯದಾಗಿ ಸರ್ಕಾರಕ್ಕೆ ನಿಮ್ಮ ಎರವ ಜನಾಂಗದಿಂದ ಏನ್ ಮನವಿ ಮಾಡ್ತೀರಿ? ನಮ್ಮ ಎರವ ಜನಾಂಗಕ್ಕೆ ವಾಸ ಮಾಡಕ್ಕೆ ಮನೆ ಕೊಡ್ಬೇಕು. ಅಷ್ಟು ಇಷ್ಟು ಓದಿರೋಂಥ ಮಕ್ಕಳಿಗೆ ನೇರ ನೇಮಕಾತಿಲಿ ಈಗ ಏನ್ ಸವಲತ್ತು ನಾನು ಆಯ್ಕೆ ಮಾಡ್ಕೊತೀನಿ, ನೇರ ನೇಮಕಾತಿಲಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅದನ್ನ ಪಟ್ಟಿ ಮಾಡಿ ಕರೆಕ್ಟ್ ಆಗಿರೋರಿಗೆ ಉದ್ಯೋಗ ಕೊಡ್ಬೇಕು. ಆಸ್ಪತ್ರೆ ವ್ಯವಸ್ಥೆನ ಕ್ಲೀನಾಗಿ ಮಾಡ್ಕೊಡ್ಬೇಕು. ಆರೋಗ್ಯ ಹಿತದೃಷ್ಟಿಯಿಂದ ಮತ್ತೆ ಆಹಾರ ಇಲಾಖೆಯಲ್ಲಿ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತಾವ್ರೆ. ನಮಗೆ ಮೊದಲೆಲ್ಲ ಇದ್ದಿದ್ದು ಅಂತ್ಯೋದಯ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿ ಈಗ 5-5 kg 10 kg ಕೊಡೋ ಲೆವೆಲ್ ಮಾಡ್ಬಿಟ್ಟಿದ್ರು. ಎಲ್ರು ನಾರ್ಮಲ್ BPL ಮಾಡ್ಬಿಡ್ತೀನಿ ಅಂತ ಅಂತ್ಯೋದಯ ಕಾರ್ಡ್ ಇದನ್ನೇ ಕ್ಯಾನ್ಸಲ್ ಮಾಡು. 25 kg ಅಕ್ಕಿ, 10 kg ಗೋಧಿ, 3 kg ಸಕ್ಕರೆ ಕೊಡ್ತಿದ್ರು ಅವತ್ತಿನ ಪರಿಸ್ಥಿತಿ ನನ್ನ ಬದಿಗಿಟ್ಟು ಈಗ 5 kg ಮಾಡ್ಕೊಂಡು ನಿಲ್ಸ್ಕೊಂಡವ್ರೆ. ದಯವಿಟ್ಟು ಇದನ್ನ ನಮ್ಮ ಆದಿವಾಸಿಗಳಿಗೆ BPL ಕ್ಯಾನ್ಸಲ್ ಮಾಡಿ ಅಂತ್ಯೋದಯನ ಪಾಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀನಿ.